ನಿಮ್ಮ ಜೀವಿತದಲ್ಲಿ ದೇವರು ಮಾಡಿದಂಥ ಉಪಕಾರ, ನಮಗೆ ದೇವರು ರಕ್ಷಣೆಯನ್ನು ಕೊಟ್ಟ, ರಕ್ಷಣೆಯಲ್ಲಿ ನೆಲೆಯಾಗಿರುವಂತೆ ಸಹಾಯ ಮಾಡಿದ, ಅಭಿಷೇಕವನ್ನು ಕೊಟ್ಟ, ಒಳ್ಳೆ ಆರೋಗ್ಯವನ್ನು ಕೊಟ್ಟ, ಅಗತ್ಯಗಳನ್ನು ಸಂಧಿಸ, ನಿಮ್ಮ ವೈಯಕ್ತಿಕವಾದಂಥ ಕಾರ್ಯಗಳನ್ನು ನೆನೆಸಿ ನೀವು ಹೋಗುವಾಗ ಬರುವಾಗ ನಿಮ್ಮನ್ನು ಸಂರಕ್ಷಿಸಿದ ಅಲ್ವಾ, ಪ್ರತಿನಿತ್ಯ ಆಹಾರವನ್ನು ಕೊಟ್ಟ, ಬಟ್ಟೆಯನ್ನು ಕೊಟ್ಟ, ಇರೋದಕ್ಕೆ ಮನೆಯನ್ನು ಕೊಟ್ಟ, ಅದನ್ನು ನೆನೆಸಿ ಬರೀರಿ. ಒಂದು 2 3 4 ದೇವರೇ, ನನ್ನ ಜೀವಿತದಲ್ಲಿ ಈ ರೀತಿಯಾದಂಥ ಕಾರ್ಯಗಳು ನೀನು ಮಾಡಿದೆಯಲ್ಲ ಸ್ವಾಮಿ, ನಿಮಗೆ ಸ್ತೋತ್ರ. ಆಮೇಲೆ ನಿಮ್ಮ ಕುಟುಂಬಕ್ಕೆ ದೇವರು ಮಾಡಿದಂಥ ಉಪಕಾರಗಳು, ನಿಮ್ಮ ಹೆಂಡತಿಗೆ, ನಿಮ್ಮ ಮಕ್ಕಳಿಗೆ, ಅವರ ವಿದ್ಯಾಭ್ಯಾಸದಲ್ಲಿ, ಅವರ ವಿವಾಹದ ಕಾರ್ಯದಲ್ಲಿ, ಅವರ ಭವಿಷ್ಯತ್ ಕಾಲದ ಕಾರ್ಯದಲ್ಲಿ ದೇವರು ಮಾಡಿದಂಥ ಉಪಕಾರಗಳನ್ನು ಸ್ವಲ್ಪ ಕೂತುಕೊಂಡು ಕಣ್ಗಳನ್ನು ಮುಚ್ಚಿ ನಿಧಾನಿಸಿ ದೇವರ ಮುಖವನ್ನು ದೃಷ್ಟಿಸಿ ನೋಡಿ, ಎಲ್ಲವನ್ನು ಜ್ಞಾಪಕ ಮಾಡಿಕೊಂಡು ದೇವರಿಗೆ ನೀವು ಕೃತಜ್ಞತೆಯನ್ನು ಸಲ್ಲಿಸಿರಿ. ಕಾರಣ ಕೀರ್ತನೆಗಾರನು ಹೇಳ್ತಾನೆ, ಒಂದನ್ನು ಮರಿಬೇಡ ನನ್ನ ಮನವೇ, ನೀನು ಯೆಹೋವನನ್ನು ಕೊಂಡಾಡು, ಒಂದು ಉಪಕಾರವನ್ನು ನೀನು ಮರೆಯಬೇಡ. ನಿಮ್ಮ ಕುಟುಂಬಕ್ಕೆ ದೇವರು ಮಾಡಿದಂಥ ಉಪಕಾರಗಳು,